ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಳಿನ ಪ್ರತಿಭಟನೆಗೆ ಕೇಸರಿ ಪಡೆ ಕೌಂಟರ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಅನುದಾನ ಅಸ್ತ್ರಕ್ಕೆ ಬಿಜೆಪಿಯೂ ಕೂಡ ಸುಮ್ಮನೆ ಕೂತಿಲ್ಲ. ಬಿಜೆಪಿಯಿಂದಲೂ ಕೂಡ ಪಂಚಾಸ್ತ್ರ. ಕಾಂಗ್ರೆಸ್ ಅನುದಾನ ಅಸ್ತ್ರಕ್ಕೆ ಬಿಜೆಪಿಯಿಂದ ಪಂಚಾಸ್ತ್ರ. ನಾಳೆ ಒಂದೇ ದಿನ 2 ಪ್ರತಿಭಟನೆಯ ಹಂಗಾಮ ಇರುತ್ತೆ. ಒಂದು ದೆಹಲಿಯಲ್ಲಾದ್ರೆ ಮತ್ತೊಂದು ಬೆಂಗಳೂರಿನಲ್ಲಿ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಳೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ರೆ, ರಾಜ್ಯದಲ್ಲಿ ಬಿಜೆಪಿ ಪ್ರತಿಭಟನೆ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿಲ್ಲಿಯಲ್ಲಿ ಕಾಂಗ್ರೆಸ್ ಕಹಳೆ, ರಾಜ್ಯದಲ್ಲಿ ಬಿಜೆಪಿ ಪ್ರತಿಭಟನೆ. ಸರ್ಕಾರದ ಅನುದಾನ ಅಸ್ತ್ರಕ್ಕೆ ಬಿಜೆಪಿಯಿಂದ ಪಂಚಾಸ್ತ್ರ ಚಕ್ರವ್ಯೂಹ. ಕರ್ನಾಟಕದಲ್ಲಿ ಯಾವುದೋ ಕಾರಣಕ್ಕೆ ಲಾಟ್ರಿ ಸರ್ಕಾರ ಇದು. ಕೆಲವು ಕಾರಣಗಳಿಂದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ವೈಫಲ್ಯಗಳಿಂದ ಮರೆಮಾಚಲು ಜನರಿಗೆ ಏನು ಭರವಸೆ ಕೊಟ್ಟಂಥ ಭರವಸೆಗಳು ಎಲ್ಲರೂ ಫೇಲ್ಯೂರ್ ಆಗಿದೆ. ಒಂದು ಕಡೆ ಜನ ಚೀಮಾರಿ ಆಗ್ತಿದ್ದಾರೆ, ಭರವಸೆಗಳಿಲ್ಲ, ಗೃಹಲಕ್ಷ್ಮಿ ಇಲ್ಲ, ಯುವ ನಿಧಿ ಇಲ್ಲ, ಮತ್ತು ಅನ್ನಭಾಗ್ಯ 10 kg ಹೇಳಿದ್ರು, 3 kgಗೆ ನರೇಂದ್ರ ಮೋದಿಯವರು ಕೊಟ್ಟು 5 kg ನೀವು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಫೇಲ್ಯೂರ್ ಆಗಿದೆ. ಮತ್ತು ಎಲ್ಲ ಈ ಸ್ವಲ್ಪ ಸಾಮಾನ್ಯ ವ್ಯಕ್ತಿ ಸಂಜೆ ಏನಾದರೂ ಮೈಕೈ ದಣವಾದರೆ 1 ಕ್ವಾರ್ಟರ್ ತಗೊಂಡ್ರೆ ಅದು ಮಧ್ಯ ದರನೂ ಜಾಸ್ತಿ ಮಾಡಿದ್ದಾರೆ. PM ಕಿಸಾನ್ ಸಮ್ಮಾನ್ ಯೋಜನೆ ನಾವು ಕೊಟ್ಟಿದ್ವಿ 6,000, ನರೇಂದ್ರ ಮೋದಿಯವರು ಕೊಟ್ಟರು, ನಾವು 4,000 ಕೊಟ್ಟರು ಯಡಿಯೂರಪ್ಪನವರು, ಅದನ್ನು ಬಂದ್ ಮಾಡಿದರೆ. ವಿದ್ಯಾನಿಧಿ ಬಂದ್ ಮಾಡಿದರೆ. ಕಾಂಗ್ರೆಸ್ ಸರ್ಕಾರ ತನ್ನ ಮರ್ಯಾದೆ ಮುಚ್ಚಿಕೊಳ್ಳಲು, ಮಾನ ಮರ್ಯಾದೆ ಮುಚ್ಚಿಕೊಳ್ಳಲು ಈ ನಾಟಕೀಯವಾಗಿ ಪ್ರೊಟೆಸ್ಟ್ ಮಾಡ್ತಾರೆ. ನಾಚಿಕೆ ಆಗಬೇಕು ಇವರಿಗೆ. ಕರ್ನಾಟಕದ ಎಲ್ಲ ಸಂಸತ್ ಸದಸ್ಯರು ಪಕ್ಷಾತೀತವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಬಿಜೆಪಿಯ ಸಂಸತ್ ಸದಸ್ಯರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಗಮನಿಸಬೇಕು, ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರಿರ್ಬೋದು, ನಮ್ಮ ಕೂಬಾ ಅವರಿರ್ಬೋದು, ನಮ್ಮ ಮಂತ್ರಿಗಳ ಜೊತೆಗೆ ಆ ಸಂದರ್ಭದಲ್ಲಿ ಪ್ರತಿ ವಾರ ಇಲ್ಲಿ ಚರ್ಚೆಗಳಾಗುತ್ತೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸು ಏನು ನಂಬ್ಕೊಂಡಿತ್ತು ಅವರ ಗ್ಯಾರಂಟಿ ಒಂದು ಕಾರ್ಯಕ್ರಮಗಳ ಬಗ್ಗೆ, ಅದ್ರ ಬಗ್ಗೆ ಜನರಿಗೆ ವಿಶ್ವಾಸ ಹೋಗಿದೆ. ಯಾಕಂದರೆ ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೊಂದು, ಆಮೇಲೆ ಇಂಪ್ಲಿಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಮುಖಭಂಗ ಆಗಿದೆ. ಜನಕ್ಕೆ ಇವ್ರು ಹೇಳಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಯಾವುದನ್ನು ಫುಲ್ಫಿಲ್ ಮಾಡಿಲ್ಲ. ಷರತ್ತುಗಳನ್ನು ಹಾಕಿ ಕರ್ನಾಟಕ ರಾಜ್ಯದ ಜನನ ಕತ್ತಲೆ ಭಾಗ್ಯ ಕೊಟ್ಟಿರ್ತಕ್ಕಂಥ, ಮತ್ತೆ ಮಣ್ಣು ರಾಗಿ ಕೊಟ್ಟಿರ್ತಕ್ಕಂಥ ಏನು ಕೇಂದ್ರ ಸರ್ಕಾರದ ಅಕ್ಕಿಯಲ್ಲೂ 2 kg ಅಕ್ಕಿ ಹೊಡೆದು ಇವತ್ತು ದಲಿತರ ಹೆಣ್ಮಕ್ಳಿಗೆ ಅರಬೆತ್ಲೆ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಅಲ್ಪಸಂಖ್ಯಾತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೆದಂಥ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಿರೋರಿಗೆ ಅವರಿಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು, ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. SCP TSP ಹಣದೇನು 11,000 ಕೋಟಿ ಇದೆ, ಅದನ್ನು ದಲಿತರಿಗೆ ಮೋಸ ಮಾಡಿ ಅದನ್ನ ಗ್ಯಾರಂಟಿಗಳಿಗೆ ಬಳಸ್ತಾ ಇರ್ತಕ್ಕಂಥದ್ದು. ಮತ್ತೆ ನಮ್ಮಲ್ಲಿ ಏನು ಅವರದೇ ಪಕ್ಷದ ಮಾಜಿ ಶಾಸಕರ ಮಾಜಿ ಸಚಿವರಾದಂಥ ಶಿವರಾಮ್ ಅವರು ಹೇಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಏನಿದೆ ಅದು 80% ಭ್ರಷ್ಟಾಚಾರದಲ್ಲಿ ತೊಲಗಿದೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾ ಇದೆ. ಕಾಂಗ್ರೆಸ್ ರಾಜ್ಯದಲ್ಲಿ ಗ್ಯಾರಂಟಿಯನ್ನು ಏನು ಘೋಷಣೆ ಮಾಡಿತು ಅದು ಫೇಲ್ ಆಗಿದೆ. ಆ ಗ್ಯಾರಂಟಿ ಕೊಡೋದಕ್ಕೇನೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಆರೋಪ ಆಗಿದೆ. ನೋಡೋಣ ನಾಳೆಯ ಪ್ರತಿಭಟನೆ, ಎರಡೂ ಕಡೆಯ ಪ್ರತಿಭಟನೆ, ಒಂದು ದೆಹಲಿಯಲ್ಲಿ ಮತ್ತೊಂದು ಬೆಂಗಳೂರಿನಲ್ಲಿ ಹೇಗಿರುತ್ತೆ ಅನ್ನುವಂಥದ್ದನ್ನ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.